ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಕೋಟಿ ಕೋಟಿ ಬಂಡಿ ಶುಭಾಶಯಗಳು ಎಲ್ರಿಗೂ. ಆಮೇಲೆ ವೆಂಕಣ್ಣ ಹೇಳಿದರು, ಸುಮಾರು ಜನ ಮಾಧ್ಯಮ ಮಿತ್ರರು ಹೇಳಿದರು, ವರ್ಷದ ಮೊದಲನೇ ಪ್ರೆಸ್ ಮೀಟ್ ಅಂತೆ. ಅದು ನಮ್ಮದೇ ಆಗಿರೋದು, ನಂದು, ಶರಣ್ ಸರ್ದು ಮತ್ತು ನಮ್ಮ ಇಡೀ ಅಮಲು ತಂಡದ್ದೊಂದು ಭಾಗ್ಯ. ಮಗದೊಮ್ಮೆ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಮತ್ತು ಹೊಸ ವರ್ಷದ ಶುಭಾಶಯಗಳು. ಈ ಅಮಲು ನಾವು ಆಲ್ಮೋಸ್ಟ್ ಒಂದು 6-8 ತಿಂಗಳಿಂದ ಪ್ಲ್ಯಾನ್ ಮಾಡಿದೊಂದು ಸಣ್ಣ ಪ್ರಯತ್ನ ಅಂತ ಅಂದ್ಕೊಂಡು ಶುರು ಮಾಡಿದ ಗೀತೆ. ಇದಕ್ಕೆ ಇನ್ನೊಂದು ಬಾಯಾರಿಕೆಗೆ ಏನು ಕಾರಣ ಅಂತ ಇದರದ್ದು ಕಂಟಿನ್ಯೂಷನ್ ಇನ್ನೊಂದು ಹಾಡು ಬರುತ್ತೆ. ಬಟ್ ಅದಕ್ಕೆ ಮುಂಚೆ ಇದನ್ನು ಶುರು ಮಾಡಿದಾಗ ಭಾರಿ ಮಜಾ ತೊಗೊಂಡಿದ್ದೀವಿ. ನನಗೊಬ್ಬ ಕುಡ್ಕ ಸಿಗ್ತಿದ್ದ ನನ್ನ ಮನೆ. ನಾವು ಯಾವಾಗ ಹೋಗಬೇಕಾದ್ರೂ ಅವನು ನನ್ನ ಶರಬತ್ತು ಗೀತೆಗಳ ಭಕ್ತ ಅವನು, ಮತ್ತು ಶರಣ ಸರ್ ದೊಡ್ಡ ಅಭಿಮಾನಿ. ಅವನು ಎಷ್ಟು ಟೈಟಾಗಿ ಸಿಗೋನು ರಾತ್ರಿ 11-12ಕ್ಕೆ ಅಂದರೆ ಯಾವಾಗಲೂ ಹೇಳೋನು, ನೋಡೇ ಎಣ್ಣೆಲಿ ಹೇಳ್ತೀನಿ ಅಂತ ತಿಳ್ಕೊಬಿಡಿ, ನಾ ಕುಡ್ದಿಲ್ಲ ಅನ್ನೋನು. ಪ್ರತಿ ಕುಡ್ಕ ಹೇಳೋದು, ನಾನು ಎಣ್ಣೆಲಿ ಹೇಳ್ತೀನಿ ಅಂದ್ಕೋಬೇಡಿ, ಎಣ್ಣೆಲಿ ಮಾತಾಡ್ತಿದ್ದೀನಿ ಅಂದ್ಕೋಬೇಡಿ ಅಂತ ಹೇಳೋದ ಅಂದರೆ ಅವನು ಟೈಟ್ ಆಗಿದ್ದಾರೆ ಅಂತಲೇ ಅರ್ಥ. ಹಾಗಾದ್ರೆ ಯಾರು ಟೈಟ್ ಆಗಿರೋದು ಅಂತ ಒಂದು ದಿವಸ ನನಗೆ ಪ್ರಶ್ನೆ ಬಂತು. ನಾನು ಕುಡ್ದಿಲ್ಲ ಅಂತಾನೆ, ನನಗೇನು ಏರಿಲ್ಲ ಅಂತಾನೆ, ನಿಲ್ಲಕ್ಕಾಗಲ್ಲ. ಇದನ್ನು ಏನಾರು ಒಂದು ಹಾಡು ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಮಧ್ಯರಾತ್ರಿ ನಾನು ಚೇತನಿಗೆ ಕೇಳಿದೆ. ನಾವು ಎಲ್ಲ ಕುಡುಕರು ಅಂದ್ಕೋತಾರೆ ಕಣ, ನಾನು ತುಂಬ ಡೀಸೆಂಟು, ಅವಾಗವಾಗ ಒಂದು ಸ್ವಲ್ಪ 7 ಗಂಟೆ ಮೇಲೆ ಯಾಮಾರ್ಬಿಡ್ತೀನಿ ಅಷ್ಟೇ, ಒಂದು 2 ಅವರ್ಸಿಗೆ ಅಷ್ಟೇ ಯಾಮಾರ್ತೀನಿ. ಮನು ಹಂಗೆ ಅನ್ಬೋದು, ಮೋಕ್ಷ ಹಂಗೆ ಅನ್ಬೋದು. ಆಮೇಲೆ ವೆಂಕಣ್ಣ ನೋಡಿದಿರೋ ಮಂಜಣ್ಣನಿಗಿಂತ ಬೇಕಾ ನಮಗೆ ಸಾಥಿಗಳು, ಎಷ್ಟು ಜನ ಇದಾರಲ್ಲಿ, ಜಗ್ಗಿ ಪಗ್ಗಿ, ಅವನೊಬ್ಬ ಸತೀಶ ಒಬ್ಬ ಮಿಸ್ಸಿಂಗು. ನಿಮ್ಮ ಮಾಧ್ಯಮ ಮಿತ್ರ ಜೊತೆಗೇನೆ ಎಷ್ಟೋ ಶರಬತ್ತು ಕಥೆಗಳಾಗಿದೆ ನಂದು. ಅಲ್ಲ ಹೇಳಿದ್ ಶರಬತ್ತಣ್ಣ, ನೀವು ಶರಬತ್ತು ಕುಡಿಯಲ್ಲ ಮಂಜಣ್ಣ. ಈ ಥರ ಒಂದು ಮೆಲಡಿಯಸ್ ಆಗಿರಲಿ, ಈ ಧಾಂಗ ದಿಂಗಿ ಮಧ್ಯೆ ಒಂದು ತುಂಬ ಮೆಲಡಿಯಸ್ ಆಗಿದ್ದರೆ ಅದೊಂದು ತುಂಬ ವೈಯಕ್ತಿಕವಾಗಿ ತುಂಬ ಕಾಡುತ್ತೆ ಹಾಡು ಅಂತ ಹೇಳಿ ಮಾಡಿದ ಹಾಡು. ಇವನಿಗೆ ಸಿಕ್ಕೊಂದು 5 ನಿಮಿಷಕ್ಕೆ ತಯಾರು ಮಾಡಿಬಿಟ್ಟ ಚೇತನ್ ಸೋಸ್ಕ. ಮತ್ತು ಇವನ ಇನ್ನೊಬ್ಬ ಸ್ನೇಹಿತರಿದ್ದಾರೆ, ಡ್ಯಾವಿ ಸುರೇಶ್ ಅಂತ. ಅವರಿಬ್ಬರು ಒಂಥರ ಯುಗಳ ಜೋಡಿ ಹಾಡುಗಳು ಮಾಡೋದಕ್ಕೆ. ಅದು ತಯಾರಾಯಿತು. ನಾನು ಅಲ್ಲಿ ಇವನು ಹಾಡ್ತಿದ್ದಾಗ ಹೇಳಿದೆ, ಶರಣ್ ಸರ್ ಗಾಯನ ನಂಗೆ ತುಂಬ ಇಷ್ಟ ಕಣ. ಇವರು ಘುಮಡು ಅಂತ ಒಂದು ದಿವಸ ಒಂದು ಪ್ರೆಸ್ ಇದೇ ಥರ ಮಾಧ್ಯಮ ಕೂಟದಲ್ಲಿ ಒಂದು ಸತಿ ಹಾಡಿದರು. ನಾನು ಅಲ್ಲಿ ಹಿಡಿದು ಕೇಳಿದ್ದೆ, ಸರ್ ಶಾಸ್ತ್ರೀಯವಾಗಿ ಕಲ್ತಿದ್ದೀರಾ? ಗೊತ್ತಿಲ್ಲಪ್ಪ, ಮನಸ್ಸಿಂದ ಹಾಡ್ತೀನಿ ಅಂತಂದ್ರೆ. ನಾನು ಇವರು ಉತ್ತರ ಕರ್ನಾಟಕನೇ ಮಾತಾಡೋದು. ಅಂದರೆ ಮನಸ್ಸಿಂದ ಯಾವ ಮನುಷ್ಯ ಏನು ಕೆಲಸ ಮಾಡಿದ್ರು ಅದು ತುಂಬ ಯಾವುದೋ ಸ್ಕೂಲಿಗೆ ಹೋಗಿ ಕಲ್ತಿದ್ದಕ್ಕಿಂತ ಚೆನ್ನಾಗಿ ಕಾಣುತ್ತೆ. ಅದು ಅವತ್ತು ಇಡೀ ವೇದಿಕೆ ಒಂಥರ ಸ್ಟನ್ ಆಗಿಬಿಟ್ಟಿತ್ತು ಇವ್ರು ಹಾಡಿದಾಗ. ಅದನ್ನು ಹೇಳಿದೆ ಅವನಿಗೆ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಟೈಮಿಂದ ಇವ್ರದ್ದು ಒಂದು ದೋಸ್ತಿ. ನಾನು ಹಾಲು ಕುಡಿದ ಮಕ್ಕಳಿಗೂ ನಾನು ಹರಿಕೃಷ್ಣ ತುಂಬ ಸರ್ ಬೆನ್ನತ್ಬಿಟ್ಟಿದ್ವಿ ಸರ್, ಒಂದು ಹಾಡು. ನಾನು ಸಿನಿಮಾ ಕಮ್ಮಿ ಹಾಡೋದು ಅಂತ, ಜಾಸ್ತಿ ನನಗದು ಗೊತ್ತಿಲ್ಲ, ನಾನು ಸರಿಗೆ ಹಾಡ್ತಾನೆ ಇಲ್ಲ, ನಂಗೆ ಗೊತ್ತಿಲ್ಲ. ಹೆಂಗಾರ ಬರ್ರಿ ಹಾಡ್ರಿ ಅಂಥೇಳಿ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಬಿಟ್ಟರು. ಅಲ್ಲಿ ನನಗೂ ಭಯಂಕರ ತಿಲ್ಲಾಗ್ಬಿಟ್ಟಿತ್ತು. ಅಂದರೆ ಯಾರ್ದೋ ಒಬ್ರದ್ದು ಕಂಠ ಅಥವಾ ಅವ್ರ ವ್ಯಕ್ತಿತ್ವ ಮನಸ್ಸಿಗೆ ಹತ್ತಿರ ಆಗೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಹಾಗೆ ನಾನು ಅವ್ರನ್ನ ಕರೆಯೋದೇ ಮಾಸ್ತರ್ ಅಂತ, ಉತ್ತರ ಕರ್ನಾಟಕದ ಒಂದು ದೋಸ್ತಿ. ಮತ್ತೊಂದು ಸಿನಿಮಾ ಮಾಡಬೇಕಿತ್ತು, ಅದೇನೇನು ಆಗಿ ಗಾಡಿ ಹಿಂಗೆ ಹೊಂಟಿದ್ದು ಹಿಂಗೆ ತಿರುಗಿಬಿಡ್ತು. ಅವತ್ತಿಂದ ಒಂದು ದೋಸ್ತಿ. ಒಂದು ಗಾಯನ ಸರ ಬಿಡಬೇಡ್ರಿ, ಅದು ನಿಮ್ಮ ಕಂಠದಲ್ಲಿ ಇದ್ದಾಗ ನೀವು ಅದನ್ನು ಅವಾಗವಾಗ ತಯಾರು ಮಾಡಿ ಅವಾಗವಾಗ ಒಂದೊಂದು ಹಾಡು 2 ಹಾಡು ಹಾಡ್ರಿ ಅಂತ ಹೇಳಿ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ. ಒಂದು ದೊಡ್ಡ ಶೋ ಕೂಡ ಪ್ಲ್ಯಾನ್ ಮಾಡಿದ್ದೆ, ಅಮಲು ಅಂತ ಒಂದು ಇದನ್ನೇ ಮಾಡಿಬಿಡೋಣ, ಆಲ್ಬಮ್ ಮಾಡಿ ಒಂದು ಜರ್ನಿ ಮಾಡಿಬಿಡೋಣ. ಯಾಕಂದರೆ ನಂದು ಸರ್ದು ಹಲವಾರು ಅವರು ನಟಿಸಿರೋದು, ನಾನು ಬರೆದಿರೋದು ಹಲವಾರು ಗೀತೆಗಳಿದ್ದಾವೆ. ಖಾಲಿ ಕ್ವಾರ್ಟ್ರು, ಫೋನು ಇಲ್ಲ, ಮೆಸೇಜ್ ಇಲ್ಲ, ನಾವು ಮನೆಗೆ ಹೋಗೋದಿಲ್ಲ. ಅಪ್ಪು ಸರು, ಶರಣ್ ಸರು, ದುನಿಯಾ ವಿಜಯ್ ಸರು ಮತ್ತು ಇನ್ನು ಹಲವಾರು ನಾಯಕ ನಟರು ಯಾರ್ಯಾರು ತೊಗೊಂಡ್ರೆ ಈ ತುಂಬ ನಾರ್ಮಲ್ಲಾಗಿ ಒಂದು ಬಿಟ್ಟ ತಕ್ಷಣ ಹಿಟ್ಟಾಗಿರೋದು ಅಂತ ಒಂದು ಪಟ್ಟಿ ಹಾಕಿದರೆ ಶರಣ ಸರ್ದು ನಂದೇ ಜಾಸ್ತಿ ಇದೆ. ಹಂಗೆ ನೋಡಕ್ಕೆ ಹೌದ್ರಿ.
ಅದು ಅವರು ಅದನ್ನ ನಟಿಸೋದ್ರಿಂದ ಆಗುತ್ತೋ ಅಥವಾ ವಿಜಯ್ ಪ್ರಕಾಶ್ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡದೇ ಇದೆ, ಸಂಗೀತ ನಿರ್ದೇಶಕರುಗಳ ಕಾಂಟ್ರಿಬ್ಯೂಷನ್ ದೊಡ್ಡದೇ ಇದೆ. ಹಾಗೆ ಒಬ್ಬರ ಕಡೆಯಿಂದನೇ ಯಾರಿಂದನೂ ಹಿಟ್ ಆಗಲ್ಲ. ಬಟ್ ಈ ಊರಿಗೆ ಎಷ್ಟು ಚೆನ್ನಾಗಿ ಈ ಮಧ್ಯಮ ವರ್ಗದ ನೋವು ನಲಿವು ಒಂದು ಅಮಲು ಅಂದರೆ ಕ್ಲೀನಾಗಿ ಅಂಟುತ್ತೆ. ಶರಣ್ ಸರ್ ಅದನ್ನು ನಟಿಸಿ ತೋರಿಸ್ತಾರೆ. ಇದರಲ್ಲಿ ಒಂದು ಸೆಕೆಂಡ್ ಚರಣದಲ್ಲಿ ನಾನು ಕೊಂದ ಅವನು ಯಾರು, ಅವನು ಕೊಂದ ನಾನು ಯಾರು, ಇದು ಎಂಥ ದೊಡ್ಡ ಅಮಲೆಂದರೆ ನನ್ನ ಸಾವಿನ ಸುದ್ದಿ ನಂಗೇನೆ ಬಂದಿದೆ ಅಮಲು ಏರಿದೆ ಅನ್ನೋದನ್ನ ಒಬ್ಬ ಗಾಯಕ ಅದನ್ನ ಹೇಳಿ ತೋರಿಸ್ಲಿಲ್ಲ ಅಂದರೆ ಅದು ಏನು ಬರೆದವರಿಗೂ ಸುಖ ಇಲ್ಲ, ಕೇಳೋರಿಗೂ ಸುಖ ಇಲ್ಲ. ಅದೊಂದು ಕನ್ನಡತನ, ಅದೊಂದು ಗಾಯಕಿ, ಅದೊಂದು ಉತ್ತರ ಕರ್ನಾಟಕದ್ದು ಯಾವುದು ಅವರಿಗೆ ಶಾಸ್ತ್ರೀಯವಾಗಿ ಇದು ಉತ್ತರ ಭಾರತದ ಸಂಗೀತ, ದಕ್ಷಿಣ ಭಾರತದ ಸಂಗೀತ ಇವನ್ನೆಲ್ಲ ನಾನು ಕಲ್ತಿಲ್ಲ ಅಂತಾರೆ. ಬಟ್ ಅವ್ರ ಮನಸ್ಸಲ್ಲಿದೆ, ಅವ್ರ ಕಂಠದಲ್ಲಿದೆ. ಅದನ್ನು ಹಾಡು ಕೊಟ್ಟಿದ್ದಕ್ಕೆ ಶರಣ್ ಸರ್ಗೆ ಒಂದು ದೀರ್ಘದಂಡ ನಮಸ್ಕಾರ. ಯಾಕೆಂದರೆ ನನ್ನ ಮನೆಯಲ್ಲಿ ಸತತವಾಗಿ ದಿನಕ್ಕೆ 20 ಸತಿ ಪ್ಲೇ ಆಗುತ್ತದೆ. ಎಲ್ಲರೂ ಫ್ಯಾನ್ಸ್ ಆಗಿಬಿಟ್ಟಾರೆ ನನ್ನ ಟೀಮಲ್ಲಿ ಕೂಡ ಶರಣ್ ಸರ್ಗೆ. ಹೌದು, ಅದು ನಿಧಾನಕ್ಕೆ ನಾವು ಮೊನ್ನೆ ಹೊಸ ವರ್ಷಕ್ಕೆ ಇರಲಿ ಅಂತ ರಿಲೀಸ್ ಮಾಡಿದ್ವಿ. ಅದನ್ನ ತಕ್ಕ ಮಟ್ಟಿಗೆ ಕೇಳೂ ಇದ್ದಾರೆ ಜನ. ಒಂದು 4.5 ಲಕ್ಷದವರೆಗೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಓಡಿದೆ. ಇನ್ನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ತುಂಬ ಚೆನ್ನಾಗಿ ಆಗ್ತಿದೆ. ಮತ್ತು ಇನ್ನು ನಾನು ಧನ್ಯವಾದ ಹೇಳಬೇಕು ನಮ್ಮ ಮಾದೇವಪ್ಪ ಅವರಿಗೆ. ಹಾಂ, ಭರತ್ ಸಾಹೇಬರಿಗೆ ಸ್ವಾಗತ. ಹರೀಶ್ ಅವರ ತಮ್ಮ, ಅವರು ಸ್ನೇಹಿತರು, ಜೊತೆಗೆ ಜಾಗದ ಒಡೆಯರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಮಹಾದೇವಪ್ಪ ನಮಗೆ ಕೃಷಿಕರು. ಒಂದು ದಿವಸ ಹಿಂಗೆ ಒಂದು ಸಣ್ಣ ಹಾಡು ಮಾಡೋಣ ಬರ್ರಿ, ಸಿನಿಮಾ ಎಲ್ಲ ಮಾಡಿ ತಲೆ ಮೇಲೆ ಹೋಗ್ಬಿಡ್ತವೆ ಅಂತಂದೆ. ನಡ್ರಿ ಅಂತಂದರು. ಭಾಳ ಜನ ಮಾಡೋಣ ನಡ್ರಿ ಅಂತಾರೆ, ಬಟ್ ಯಾರು ಪೆಟ್ಟಿಗೆ ಬರಲ್ಲ. ಒಂದು ಸಣ್ಣ ಕವರ್ ತೊಗೊಂಡು ಬಂದರು. ಏನು ಇಷ್ಟ ಆಸಕ್ತಿ ಇದೆ ಮನುಷ್ಯರಿಗೆ. ಅವ್ರು ಗಾರ್ಮೆಂಟ್ ಕ್ಷೇತ್ರದಲ್ಲಿ ಹಲವಾರು ಈ ಝಾರಾ ಇತ್ಯಾದಿಗಳನ್ನು ಮ್ಯಾನುಫ್ಯಾಕ್ಚರಿಂಗು ಮಾಡಿಕೊಂಡು ತುಂಬ ಕೃಷಿಕರ ಮೆಂಟ್ಯಾಲಿಟಿ ಇರೋ ಒಬ್ಬ ಸಹೃದಯಿ ಕಲಾರಾಧಕ. ಮಾಡಿದ್ರು. ಅವತ್ತು ಹಾಡೋ ದಿವಸನೂ ಬಂದಿದ್ರು. ಒಂದು ಕೋಟ್ ಹಾಕೊಂಡೆಲ್ಲ ಬಂದಿದ್ರು. ಅವರಿಗೆ ಯಾರ ನಟರು ಅಥವಾ ಮಾಧ್ಯಮದವರು, ಉದ್ಯಮದವರು ಸಿಕ್ಕರೆ ಹಿಂಗಲ್ಲ ಬಟ್ಟೆ, ನಾನೊಂದು ಬಟ್ಟೆ ಕೊಡ್ತೀನಿ ನಿಮಗೆ ಅಂತ ಬೆನ್ನು ಹತ್ಬಿಟ್ಟು ಕೊಟ್ಬಿಡ್ತಾರೆ. ನೋಡಿ, ಭಾಳ ಜನಕ್ಕೆ ಕ್ಲೂ ಕೊಟ್ಟಿದ್ದೀನಿ. ನಿಮ್ಮ ದೇಹದ ಆಕಾರ ಎಲ್ಲ ನೋಡಿ ಹಿಂಗೆ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅವ್ರಿಗೇನೋ ಸಂತೋಷ. ಆಮೇಲೆ ಯಾರೋ ಹಾಡುಗಾರರು, ಕಲೆಗಾರರು, ಸಿನಿಮಾದವರು, ಸಂಗೀತಗಾರರು ಅಂದರೆ ತುಂಬ ಆನಂದ ಆ ವ್ಯಕ್ತಿಗೆ. ನನಗೆ ಇದು ಏನಿದೆ ಹಿಂಗೆ ಸುಮ್ಮನೆ ಹುಚ್ಚು ಥರ ಬಡ್ಕೋತಾರಲ್ಲ, ಕನ್ನಡ ಬರ್ತದೆ ಈ ಅಪ್ಪನಿಗೆ ಅಥವಾ ಅವ್ರನ್ನ ನೋಡಿದ್ರೆ ಸುಮ್ಮನೆ ಮಾತಾಡಿ ಓಡೋಗ್ಬಿಡಂಗೆ ಕಾಣಿಸ್ತಾ ಇತ್ತು. ಯಾರಿಗೆ ಕನ್ನಡ ನನಗೆ ಹೇಳ್ತೀರಾ ಅಂತ ಒಂದು ದಿವಸ ರೊಚ್ಚಿಗಿದ್ದು ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತ ಹೇಳಿ ಒಂದು ನಾಟಕದ ಒಂದು ಮಟ್ಟನ್ನ ಹೇಳಿ ತೋರಿಸಿದ್ರು. ಅಲ್ಲೇ ಎಲ್ಲಿದ್ದೆ ಕನ್ನಡಿಗ ಅಂತ ಹೇಳ್ಕೊಂಬಂದೆ ನಾನು. ಸೊ ಈ ಥರ ಮಾದೇವಪ್ಪಂದು ನಮ್ಮದು ಒಂದು 6-8 ತಿಂಗಳ ಜರ್ನಿ. ಆತ ಶಿವಣ್ಣ ಸರಿಗೆ ಕೂಡ ತುಂಬ ಆಪ್ತರು. ಕಾರ್ಯಕ್ರಮಕ್ಕೆ ಸುಮುಖಂಗೆ ಸ್ವಾಗತ. ನಾಯಕನನ್ನೇ ಗೊತ್ತಾಗ್ತಾ ಇಲ್ವಲ್ಲೋ, 6 ಪ್ಯಾಕು ಆಯಿತು ಬಿಡ. ಇಷ್ಟು ಹೇಳಿದ ನಂತರ ಇನ್ನು ಸೋಸ್ಕನ್ ಬಗ್ಗೆ ಆಯಿತು, ಇನ್ನಾಯಿತು ಮಾದೇವಪ್ಪ ಸರು, ಶರಣ ಸರ್ದಾಯಿತು. ಇನ್ನು ಮಾಲಕರು ನನಗೆ ಮೈಕಲ್ಲಿ ಹೇಳೋದಕ್ಕೆ ಹರೀಶ್ ಅವರಾಗಲಿ, ಭರತ್ ಅವರಾಗಲಿ, ಅವರ ಸಹೃದಯತೆಗೂ ನನ್ನೊಂದು ನಮಸ್ಕಾರ. ತುಂಬ ಖುಷಿಯಿಂದ ಕಟ್ಸಿದ್ದಾರೆ. ಅದು ಯಾವ್ದು ಸರ್ ನೀವು ಹೇಳಿದ್ದು? ನೈಜೀರಿಯಾನ? ತಾಂಜಾನಿಯಾದ ಯಾವುದೋ ಒಂದು ಫಾರ್ಮೆಟ್ನ ಇಟ್ಕೊಂಡು ಒಂದು 2,000 ಜನಕ್ಕೆ ಸೀಟಿಂಗು. ಮತ್ತು ನಾನು ಮೇಲೆಲ್ಲ ಜಾಗ ನೋಡಿದ್ದೀನಿ. ನಾನು ಅವರಿಗೆ ರಿಕ್ವೆಸ್ಟು ಕೂಡ ಮಾಡ್ಕೊಂಡಿದ್ದೀನಿ, ಸಿನಿಮಾ ಸ್ನೇಹಿ ಆಗಿ ಸರ್, ಸಣ್ಣದಿರ್ಬೋದು ನಿಮ್ಮ ಆಲ್ಬಮ್ ಅಂತ ಹೇಳಿ. ನಾವು ಸಿನಿಮಾ ಅಂದರೆ ತುಂಬ ಇಷ್ಟ ಸರ್, ಕನ್ನಡ ಅಂದರೆ ತುಂಬ ಇಷ್ಟ, ನಾನು ಪ್ಲೇ ಮಾಡೋದೇ ಕನ್ನಡ ಸಾಂಗು ಅಂದರು. ನಾನು ಇಲ್ಲೇ ಮಾಡ್ತೀನಿ ಅಂತಂದ್ರೆ 31ಕ್ಕೆ ಮಾಡಬೇಕು ಅಂತಿತ್ತು. ಬಟ್ 31 ಅವ್ರ ವ್ಯಾಪಾರಕ್ಕೆ ತೊಂದರೆ ಆಗೋದು ಬೇಡ ಅಂತ ಇವತ್ತು ಬಂದಿದ್ದೀವಿ. ಅವರ ಕನ್ನಡ ಪ್ರೀತಿ ಅಥವಾ ಅವರಿಗೆ ಒಂದು ಕಲೆ ಮೇಲಿರೋ ಅಭಿಮಾನಕ್ಕೆ ನಮಗೆ ಜಾಗ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಹಾಡಲ್ಲಿ ಅವರದ್ದು ಸುಖ ಅಂಗಡಿ ಅದರ ಮೆನ್ಷನ್ ಕೂಡ ಇದೆ. ಆಮೇಲೆ ಇಬ್ಬರೂ ಕನ್ನಡ ಪ್ರೇಮಿಗಳು ಅನ್ನೋದು ನನಗೆ ತುಂಬ ಸಂತೋಷಕರ ಸಮಾಚಾರ.
ಇನ್ನು ಓವರ್ ಟು ಚೇತನ್ ಸೋಸ್ಕ. ಅದು ಕೊಡೋಕ್ಕೆ ಮುಂಚೆ ಯಾರ್ಯಾರಿಗೆ ಸಂಗೀತಾಸಕ್ತಿ ಇರುತ್ತೋ ನಾವು ಅದನ್ನು ಸೈಡಿಗೆ ಹಾಕ್ಬಿಡ್ತೀವಿ. ನಾನು ತುಂಬ ಕಾನ್ಷಿಯಸ್ ಆಗಿ ಒಂದು ಸುಗಮ ಸಂಗೀತದ್ದು, ಈಗ ಅನಂತ ಸ್ವಾಮಿ ಸರ್ ಇರಬಹುದು, ಅವರ ಮಗರಾಯ ಇರ್ಬೋದು, ಅಶ್ವಥ್ ಸರ್ ಇರಬಹುದು, ಇದರದ್ದು ಬೇಸು, ಕರ್ನಾಟಕದ ಒಂದು ಸುಗಮ ಸಂಗೀತದ ಬೇಸು ತುಂಬ ಆಳವಾದ್ದು. ಕಳೆದೊಂದು 2-3 ತಿಂಗಳ ಹಿಂದೆ ಮತ್ತೆ ಮೊದಲಿಂದ ಅಂತ ಒಂದು ಆಲ್ಬಮ್ ರಿಲೀಸ್ ಮಾಡಿದ್ದೆ. ಅದರಲ್ಲೂ ಅಷ್ಟೇ ತುಂಬ ಸಹೃದಯ ಗೀತೆಗಳನ್ನು ಒಂದಿಷ್ಟು ಟ್ರೈ ಮಾಡಿ ಅದನ್ನು ಹೊರತಂದು ಅದು ತಕ್ಕ ಮಟ್ಟಿಗೆ ಆಗಿತ್ತು. ಈ ತಕ್ಕ ಮಟ್ಟಿಗೆ ಆಗೋದೇ ತುಂಬ ದೊಡ್ಡದು. ಇವಾಗ ನನ್ನ ಒಂದು ವೈಯಕ್ತಿಕ ಕೋರಿಕೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಬರಹಗಾರ ಇರ್ತಾನೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಹಾಡುಗಾರ ಇರ್ತಾನೆ. ಈ ಹಾಡುಗಳು ಒಂದ್ಸತಿ ನಾವು ಎಲ್ಲೋ ಕೇಳ್ತೀವಿ, ಯಾರೋ ಕೇಳಿಸಿರ್ತಾರೆ, ಮಗುವಾಗಿದ್ದಂಗಿಂದ ಕೇಳಿರ್ತೀವಿ, ಎಲ್ಲಿ ಕೇಳಿದ್ವಿ ಅಂತ ಗೊತ್ತಿರಲ್ಲ. ಇವತ್ತಿನವರೆಗೂ ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಉಳ್ಕೊಂಡ್ಬಿಡ್ತಾವೆ. ಸಿನಿಮಾ ಹೆಸರು ಗೊತ್ತಿರಲ್ಲ, ಯಾರು ಆ್ಯಕ್ಟ್ ಮಾಡಿದ್ದಾರೆ ಗೊತ್ತಿರಲ್ಲ, ಹಾಡುಗಳು ಮಾತ್ರ ನಮ್ಮ ಮೈ ಸೇರ್ಕೊಂಡ್ಬಿಡ್ತವೆ. ಆ ಹಾಡುಗಳು ನಮ್ಮ ಮೈ, ಇಡೀ ಸಮಾಜದ ಮೈಗೆ ಒಳಗಡೆ ಸೇರ್ಕೊಳ್ಳೋದಕ್ಕೆ ಮನುಷ್ಯ ಒಂಟಿಯಾಗಿ ಬಾತ್ರೂಮಲ್ಲಿ ಹಾಡೋದು. ಯಾವುದೇ ಇನ್ಸ್ಟ್ರೂಮೆಂಟ್ ಬೇಕಿಲ್ಲ, ಏನೂ ಬೇಕಿಲ್ಲ. ಒಂದು ಸಿನಿಮಾನ ನೀವು ಹೇಳಿ ತೋರ್ಸೋಕ್ಕಾಗಲ್ಲ. ಒಂದು ಹಾಡನ್ನು ನಮ್ಮ ಖುಷಿಗೆ ನಾವು ಹಾಡ್ತೀವಿ. ನಮ್ಮ ಖುಷಿನ ಕನೆಕ್ಟ್ ಆಗೋ ಗೀತೆಗಳನ್ನು ತುಂಬ ತರಬೇಕು ಅಂತಿದೆ. ಯಾಕಂದರೆ ನಾನು ನಿರ್ದೇಶನದ ಜೊತೆಗೆ ಗೀತ ರಚನೆನೂ ಸಾಕಷ್ಟು ಮಾಡಿರೋದ್ರಿಂದ ಅದರ ರೀಚು ಮತ್ತು ಅದರ ವ್ಯಾಪ್ತಿ, ಅದರ ಪವರ್ ನನಗೆ ಗೊತ್ತು. ಒಂದು ಹಾಡಿನ ಸಾಲುಗಳು ಎಷ್ಟು ದಿವಸದವರೆಗೆ ಬದುಕುಳಿತವೆ ಅನ್ನೋದು. ಸಾವಿರಾರು ವರ್ಷದೊಳಗೆ ನಾವೆಲ್ಲರೂ ಎಲ್ಲಿರ್ತೀವೋ ಗೊತ್ತಿಲ್ಲ, ನಾವು ಬರೆದ 4 ಸಾಲುಗಳು ಉಳ್ಕೊಂಡ್ಬಿಡ್ತವೆ, ಒಬ್ಬ ಗಾಯಕನ ಕಂಠ ಉಳ್ಕೊಂಡ್ಬಿಡುತ್ತೆ, ಒಬ್ಬ ಸಂಗೀತಗಾರ ಮಾಡಿದ ಟ್ಯೂನ್ ಉಳ್ಕೊಂಡ್ಬಿಡುತ್ತೆ. ಅಂದರೆ ನೀವು ಸಂಗೀತದ ಪವರ್ನ ಯೋಚನೆ ಮಾಡಿ. ಸಿನಿಮಾಗಿಂತ ತುಂಬ ಹಳತದು, ಮಾಧ್ಯಮ, ಉದ್ಯಮ ಎಲ್ಲದಕ್ಕಿಂತ ತುಂಬ ದೊಡ್ಡದು ಸಂಗೀತ. ಅಷ್ಟು ದೊಡ್ಡ ಸಂಗೀತ ಸಾಗರದಲ್ಲಿ ಒಂದು ಸಣ್ಣದೊಂದು 2 ಹನಿ ನೀರು ಕುಡಿಯೋಷ್ಟು ಒಂದು ರಹದಾರಿ, ಒಂದು ಅವಕಾಶ ನನಗೆ ಅಥವಾ ನನ್ನ ತಂಡದವ್ರಿಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸೋದು. ಅಮಲು ಕೇವಲ ಖುಷಿಗೆ, ಸಂತೋಷಕ್ಕೆ ಮಾಡಿದ ಗೀತೆ. ಅದನ್ನು ಇವಾಗ ಆಚೆ ಬಿಟ್ಟಿದ್ದೀವಿ. ತಮ್ಮ ಕೈಲಾದಷ್ಟು ಅದನ್ನು ಕೇಳಿ. ನಿಮ್ಮ ಖುಷಿನೇ ನಮ್ಮ ಖುಷಿ. ಜೈ ಅಮಲು, ಜೈ ಟೀಮ್, ಜೈ ಕನ್ನಡ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು.